ಜಿ5 OTTಯಲ್ಲಿ ನಿನ್ನೆ ಬಿಡುಗಡೆಯಾಗಿರುವಂತಹ ಭಾಗವತ್ ಚಾಪ್ಟರ್ 1 ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ನಮಸ್ಕಾರ. ಬುಕ್ಸ್ ಆ್ಯಂಡ್ ಬಾಕ್ಸ್ ಆಫೀಸ್ ಚಾನಲ್ಗೆ ಸ್ವಾಗತ. ಅರ್ಷದ್ ವರ್ಸಿ ಮತ್ತು ಜಿತೇಂದ್ರ ಕುಮಾರ್ ಅವರು ನಟಿಸಿರುವಂತಹ ಈ ಚಿತ್ರಕ್ಕೆ ಅಕ್ಷಯ್ ಶರೆ ಅವರು ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಭವಾನಿ ಭಿಡೆ ಅವರು ಬರೆದಿರುವಂತಹ ಈ ಕತೆ ಒಂದು ಕಾಲದಲ್ಲಿ ಕರಾವಳಿಯನ್ನು ತುಂಬಾ ಕಾಡಿದಂಥ ಸೈನೈಡ್ ಮೋಹನ್ ಎನ್ನುವ ಸೀರಿಯಲ್ ಕಿಲ್ಲರ್ನ ಜೀವನದ ಮೇಲೆ ಆಧಾರಿತವಾಗಿದೆ. 2003ರಿಂದ 2009 ಹೊತ್ತಿಗೆ ಅವನ ಬಲೆಗೆ ಬಿದ್ದು 19 ಜನ ಹುಡುಗಿಯರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಈ ಚಿತ್ರದ ಆರಂಭದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು, ನಾವು ಸತ್ಯವನ್ನು ಜೀವಂತವಾಗಿಡುವುದಕ್ಕೋಸ್ಕರ ಸತ್ಯದ ಕಥೆಯನ್ನು ಹೇಳ್ತಿದ್ದೇವೆ ಅಂತ. ತುಂಬ ಪರಿಣಾಮಕಾರಿಯಾದಂತಹ ಸ್ಟೇಟ್ಮೆಂಟ್ ಅದು. ಈಗಲೂ ಕೂಡ ನಮ್ಮ ಸುತ್ತಮುತ್ತಲು ನಾವು ನೋಡಿದರೆ ಹದಿಹರೆಯದ ತುಂಬ ಹುಡುಗರು ಹುಡುಗಿಯರು ಈ ಹನಿ ಟ್ರ್ಯಾಪ್, ಲವ್ ಟ್ರ್ಯಾಕ್ ಅದಕ್ಕಿದ್ದಕ್ಕೆ ಸೇರಿಕೊಂಡು ತಮ್ಮ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಈ ಕತೆ ಈ ಸಮಯಕ್ಕೆ ತುಂಬ ಅಗತ್ಯವಾದದ್ದು ಅಂತ ನನಗನ್ನಿಸ್ತದೆ. ಚಿತ್ರದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಜಿತೇಂದ್ರ ಕುಮಾರ್ ಅವರ ಅಭಿನಯ. ಇದಕ್ಕಿಂತ ಮೊದಲು ನಾವು ಅವರನ್ನು ಪಂಚಾಯತಲ್ಲಿ ಸಚಿವಜಿಯಾಗಿ ನೋಡಿದ್ವಿ, ಕೋಟ ಫ್ಯಾಕ್ಟ್ರಿಯಲ್ಲಿ ಜೀತು ಭಯ್ಯ ಆಗಿ ನೋಡಿದ್ವಿ. ಎರಡೂ ಕಡೆ ಒಂಥರ ಕಾಮಿಡಿ, ಮೋಟಿವೇಶ್ನಲ್ ರೀತಿಯಲ್ಲಿ ಗಮನ ಸೆಳೆದವರು ಇದೇ ಮೊದಲ ಸಲ ವಿಲನ್ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ. ಇದರಲ್ಲಿ ಅವರ ಪಾತ್ರ ಸೈನೈಡ್ ಮೋಹನ್ನಿಂದ ಪ್ರಭಾವಿತವಾಗಿರುವಂಥ ಸಮೀರ್ ಎನ್ನುವ ಪಾತ್ರ. ಚಿತ್ರದ ಆರಂಭದಲ್ಲಿ ಅವರು ಹುಡುಗಿಯರ ಜೊತೆ ಮಾತನಾಡೋದು, ಅವರನ್ನು ಹೇಗೆ ಆ್ಯಕ್ಚುಲಿ ಅಲ್ಲಿ ಒಂಥರ ಲವರ್ ಬಾಯ್ ಥರ ಇದ್ದಾರೆ ಅವರು. ಮತ್ತು ಎರಡನೇ ಭಾಗದಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಯಾವಾಗ ಶುರುವಾಗುತ್ತೆ, ಪ್ರಾಪರ್ ವಿಲನ್ ಅಂದರೆ ಅವರ ಮಾತು ಕೋರ್ಟಲ್ಲಿ ಎಲ್ಲರನ್ನೂ ಕೂಡ ಅಲ್ಲಗಳೆಯುವಂಥ ರೀತಿ ನಮಗೆ ಭಯ ಆಗುತ್ತೆ ಆ ಪಾತ್ರವನ್ನು ನೋಡುವಾಗ. ಹೀಗೂ ಇರ್ತಾರ ಜನ, ಇಷ್ಟು ಒಂಥರ ಗೋಮುಖ ವ್ಯಾಘ್ರ. ಅರ್ಷದ್ ವರ್ಸಿ ಅಂತ ಒಬ್ಬ ಅನುಭವ ನಟನನ್ನೇ ಒಂದು ಚಿತ್ರದಲ್ಲಿ ಓವರ್ ಶಾಡೋ ಮಾಡೋದು ಇದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. ಅದು ತುಂಬ ಚೆನ್ನಾಗಿ ನಿರ್ವಹಿಸಿದರೆ ಅವರ ಪಾತ್ರವನ್ನು ನೋಡೋದಕ್ಕೋಸ್ಕರ ಈ ಚಿತ್ರವನ್ನು ನಾವು ನೋಡಬೇಕು ಅಂತ ಅನಿಸ್ತದೆ. ಚಿತ್ರದ ನಾಯಕ ನಟನಾಗಿ ಅರ್ಷದ್ ವರ್ಸಿ ಅವರು ಇನ್ಸ್ಪೆಕ್ಟರ್ ವಿಶ್ವಾಸ್ ಭಾಗವತ್ನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರ ಪಾತ್ರ ಆ್ಯಕ್ಚುಲಿ ಸ್ಟ್ರಿಕ್ಟ್ ಆಗಿ ನೋ ನಾನ್ ಸೆನ್ಸ್ ಅಗ್ರೆಸಿವ್ ಪೊಲೀಸ್ ಆಫೀಸರ್ ಪಾತ್ರ ಅದು. ಇದಕ್ಕಿಂತ ಮುಂಚೆ ಅವರು ಅಸುರ್ ಚಿತ್ರದಲ್ಲಿ ಇಂಥದ್ದೇ ಪಾತ್ರವನ್ನು ನಿರ್ವಹಿಸಿದರು. ಚಿತ್ರದ ಕಥೆಯ ಮೊದಲ ಭಾಗದಲ್ಲಿ ಅವರೊಂಥರ ಅಗ್ರೆಸಿವ್ ಆಗಿ ಅಭಿನಯಿಸುವಾಗ ಅವ್ರು ನಮಗೆ ಇಷ್ಟ ಆಗುತ್ತೆ. ತನಿಖೆಯಲ್ಲಿ ಅವರು ಆ್ಯಕ್ಚುಲಿ ಒಂದು ಪೊಲೀಸ್ ಆಫೀಸರ್ ಥರನೇ ಕಾಣ್ತಾರೆ. ಎರಡನೇ ಭಾಗದಲ್ಲಿ ಕಳ್ಳನನ್ನು ಹಿಡಿಲಿಕ್ಕಾಗಲಿಲ್ವನ್ನೋ ಅಂತ ಒಂದು ಅಸಹಾಯಕತೆಯನ್ನು ತೋರಿಸೋದು ಕೂಡ ಅವ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅನುಭವಿ ನಟರು, ತುಂಬ ಅನುಭವ ಇರುವಂಥವ್ರು, ಮತ್ತು ಚಿತ್ರದಲ್ಲಿ ಅವರು ತಮ್ಮ ಅನುಭವನ್ನೆಲ್ಲ ತಂದು ಸುರಿದಿದ್ದಾರೆ. ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಬಹುಶಃ ಇದೇ ಕಾರಣಕ್ಕೆ ಚಿತ್ರದ ಎರಡನೇ ಭಾಗದಲ್ಲಿ ಇವರ ಪಾತ್ರ ವೀಕ್ ಆಗೋದು ನಮಗೆ ಬೇಸರ ಹುಟ್ಟಿಸ್ತದೆ. ಬಹುಶಃ ಈ ಕಥೆಯಲ್ಲಿ ಅವರಿಗೂ ಕೂಡ ಈಕ್ವಲ್ ವೆಯ್ಟೇಜ್ ಎರಡನೇ ಭಾಗದಲ್ಲಿ ಕೊಟ್ಟಿದ್ದರೆ ಕತೆ ಇನ್ನಷ್ಟು ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಅನಿಸಿಕೆ. ಸೈನೈಡ್ ಮೋಹನ್ನ ಬಲೆಗೆ ಬೀಳುವಂಥ 20 ಹುಡುಗಿಯರ ವ್ಯಕ್ತಿತ್ವವನ್ನು ಒಂದೇ ಪಾತ್ರದ ಮೂಲಕ ತೋರಿಸಿದ್ದಾರೆ. ಚಿತ್ರದ ಸಮಯ ತುಂಬ ಕಡಿಮೆ ಇರೋದ್ರಿಂದ ಅವ್ರು ಹಾಗೆ ಮಾಡಬೇಕಿತ್ತು. ಮತ್ತು ಮೀರಾ ಅನ್ನುವಂಥ ಪಾತ್ರ ತುಂಬ ಚೆನ್ನಾಗಿದೆ. ಆ ಪಾತ್ರವನ್ನು ಆಯಿಷಾ ಕುಡೇಕರ್ ಅವರು ನಿರ್ವಹಿಸಿದ್ದಾರೆ. ಜಿತೇಂದ್ರ ಕುಮಾರ್ ಮತ್ತು ಅರ್ಷದ್ ವರ್ಸಿ ಇರುವಂತಹ ಚಿತ್ರದಲ್ಲಿ ತಮ್ಮ ಛಾಪ್ ಮೂಡಿಸೋದು ಸ್ವಲ್ಪ ಕಷ್ಟನೇ. ಆದರೆ ಆಯಿಷಾ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ, ಜೀವ ತುಂಬಿದ್ದಾರೆ ಅದಕ್ಕೆ. ಚಿತ್ರದ ಫಸ್ಟ್ ಹಾಫಲ್ಲಿ ಅವರದು ಮತ್ತು ಜಿತೇಂದ್ರ ಕುಮಾರ್ ಅವರ ಒಂದು ಕೆಮಿಸ್ಟ್ರಿ ಇದೆಯಲ್ಲ, ಅದು ತುಂಬ ವರ್ಕ್ ಆಗುತ್ತೆ. ಮೋಸ್ಟ್ಲಿ ಅದೇ ಪ್ಲಸ್ ಪಾಯಿಂಟ್ ಈ ಚಿತ್ರದ್ದು. ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದ್ದಾವೆ. ಅದರಲ್ಲಿ ಕಚ್ಚಾ ಕಚ್ಚಾ ಆಮ್ಹೆ ಅನ್ನುವಂಥ ಒಂದು ಹಾಡು ನನಗೆ ತುಂಬ ಇಷ್ಟ ಆಯಿತು. ಅದು ಆಯಿಷಾ ಮತ್ತು ಜಿತೇಂದ್ರ ಕುಮಾರ್ ಅವರ ಪಾತ್ರದ ನಡುವೆ ನಡೆಯುವಂಥದ್ದು. ಆ ಕೆಮಿಸ್ಟ್ರಿಯನ್ನು ನಾರ್ಮಲ್ ಆಗಿ ಬಾಲಿವುಡ್ ಚಿತ್ರಗಳಲ್ಲಿ ಇರುವಂತೆ, ಅಂದರೆ ತುಂಬ ರೊಮ್ಯಾಂಟಿಕ್ ಆಗಿ ಆ ಥರ ಏನಿಲ್ಲ ಅಲ್ಲಿ. ಒಂಥರ ಭಾರತೀಯ ಊರುಗಳಲ್ಲಿ ಹೇಗೆ ಲವ್ ಸ್ಟೋರಿಗಳು ನಡೀತವೆ, ಸೈಕಲಲ್ಲಿ ಬರ್ತಾ ಇರೋ ಹುಡುಗಿ, ರೋಡಲ್ಲಿ ಕೂತ್ಕೊಂಡಿರೋ ಹುಡುಗ, ತುಂಬ ಚೆನ್ನಾಗಿ ನಿರ್ವಹಿಸಿದ್ರು. ಒಂಥರ ನನಗಿದು TVF ಸ್ಟೈಲಲ್ಲಿ ಮಾಡಿದ್ದಾರೆ ಅಂತ ಅನಿಸಿದೆ. TVF ಅವರ ವೆಬ್ ಸೀರೀಸ್ಗಳನ್ನ ನೀವು ನೋಡಿರ್ಬೋದು. ಅವು ತೀರಾ ನೆಲದ ಜೊತೆಗೆ ಹೊಂದಿಕೊಂಡಿರುವಂತಹ ಚಿತ್ರಗಳವೆಲ್ಲ. ಸೊ ಈ ಹಾಡು ಕೂಡ ಒಂಥರ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಆ ಹಾಡಿನ ಒಂದು ಬರಹ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಒಂದೊಂದು ಸಾಲುಗಳು ಕೂಡ ಒಂಥರ ತುಂಬ ಅರ್ಥಗರ್ಭಿತವಾಗಿರುವಂತಹ ಸಾಲುಗಳು. ಬ್ಯಾಕ್ಗ್ರೌಂಡ್ ಸ್ಕೋರ್ ಚಿತ್ರದ್ದು ಸಾಧಾರಣ ಆಗಿದೆ, ಅಷ್ಟೇನು ನೆನಪಲ್ಲಿರುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲ ಅದರಲ್ಲಿ. ಚಿತ್ರಕ್ಕೆ ಪೂರಕವಾಗಿದೆ. ಚಿತ್ರದ ಕಥೆಯ ಬಗ್ಗೆ ಹೇಳಬೇಕಂದ್ರೆ, ರಾಬರ್ಟ್ಸ್ಗಂಜ್ ಅನ್ನುವಂಥ ಒಂದು ಊರಿನಲ್ಲಿ
ವಿಶ್ವಾಸ್ ಭಾಗವತ್ ಎನ್ನುವಂಥ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾರೆ ಪೂನಮ್ ಅನ್ನುವಂಥ ಒಂದು ಹುಡುಗಿಯ ಮಿಸ್ಸಿಂಗ್ ಕೇಸನ್ನು ತನಿಖೆ ಮಾಡೋದಕ್ಕೆ. ತನಿಖೆ ಮಾಡ್ತಾ ಮಾಡ್ತಾ ಅವರಿಗೆ ಒಂದು ಕಡೆಗೆ ಈ ತನಿಖೆಯ ಕತೆ ನಡೀತಾ ಇದ್ದರೆ, ಚಿತ್ರದ ಇನ್ನೊಂದು ಕಡೆಗೆ ಮೀರಾ ಮತ್ತು ಸಮೀರ್ ನಡುವಿನ ಲವ್ ಸ್ಟೋರಿಯನ್ನು ತೋರಿಸಿದ್ದಾರೆ. ಲವ್ ಸ್ಟೋರಿ ತುಂಬ ಮನಸ್ಸಿಗೆ ಹಿತ ಕೊಡುತ್ತೆ. ಇನ್ನೊಂದು ಕಡೆಗೆ ಈ ತನಿಖೆ ಕತೆಗೆ ಕುತೂಹಲ ಕೊಡುತ್ತೆ. ಚಿತ್ರದ ಮೊದಲ ಅರ್ಧ ಇದರಲ್ಲೇ ಕಳೀತದೆ ಮತ್ತು ಮೊದಲ ಅರ್ಧದ ಕೊನೆಯಲ್ಲಿ ವಿಶ್ವಾಸ್ ಭಾಗವತ್ ಸಮೀರ್ನನ್ನು ಬಂಧಿಸ್ತಾರೆ. ಯಾಕಂದರೆ ಅವರಿಗೆ ಒಂದು ಪಾಯಿಂಟಲ್ಲಿ ಇದು ಒಂದು ಹುಡುಗಿಯ ಮಿಸ್ಸಿಂಗ್ ಕೇಸ್ ಅಲ್ಲ, ಬದಲಿಗೆ 19 ಹುಡುಗಿಯರ ಮಿಸ್ಸಿಂಗ್ ಕೇಸ್ ಅಂತ ಗೊತ್ತಾಗುತ್ತೆ. ಈ ಪಿನೇಕಲನ್ನು ಮುಟ್ಟುವ ಕತೆ ಇದೆಯಲ್ಲ, ಅದು ತುಂಬ ಎಂಗೇಜಿಂಗ್ ಆಗಿದೆ ಮತ್ತು ನಮಗೆ ಅದು ಕುತೂಹಲ ಮೂಡಿಸ್ತದೆ, ಮುಂದೇನಾಗುತ್ತೆ ಅಂತ. ಚಿತ್ರದ ಮೊದಲ ಭಾಗದಲ್ಲಿ ಸಮೀರ್, ವಿಶ್ವಾಸ್ ಭಾಗವತ್ ಮತ್ತು ಮೀರಾ ಈ 3 ಪಾತ್ರಗಳಿಗೆ ಒಂದು ಸಮಾನವಾದ ತೂಕ ಇದೆ. ಸಮಸ್ಯೆ ಬರೋದು ಚಿತ್ರದ 2ನೇ ಭಾಗದಲ್ಲಿ. ಇಲ್ಲಿ ಸಮೀರ್ ಅಂದರೆ ಜಿತೇಂದ್ರ ಕುಮಾರ್ ಎಲ್ಲರನ್ನ ತಿಂದಾಕಿದ್ದಾರೆ, ಇಡೀ ಕಥೆನೇ ತಿಂದಾಕಿದ್ದಾರೆ. ಅವರು ಅಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇಲ್ಲೇ ನಮಗೆ ಅರ್ಷದ್ ವರ್ಸಿ ವೀಕಾಗಿ ಕಾಣೋದು, ಅವರ ತನಿಖೆ ಕೂಡ ವೀಕಾಗಿ ಕಾಣುತ್ತೆ. ಮುಂದೆ ಕತೆ ಕೋರ್ಟಿಗೆ ಹೋಗಿ ಮುಟ್ಟತ್ತೆ. ಕೋರ್ಟ್ ರೂಮ್ ಡ್ರಾಮಾ ಕಥೆಯ ಕಡೆ 1 ಗಂಟೆ ಅರ್ಧ ಗಂಟೆ ಇದೆ. ಅದು ಅಲ್ಲಿ ಅರ್ಷದ್ ವರ್ಸಿ ತಂದಿಡುವಂತಹ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಸಮೀರ್ನ ಪಾತ್ರ ಅಲ್ಲಗಳೆಯುತ್ತೆ. ಒಂದು ಹಂತದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ಡಾಕ್ಟರ್ನ ಬಾಯಿಂದನೇ ಇದು ಕೊಲೆಗಳಲ್ಲ, ಬದಲಿಗೆ ಆತ್ಮಹತ್ಯೆ ಅನ್ನುವಂಥ ಒಂದು ಶಬ್ದವನ್ನು ಅವ್ರ ಬಾಯಿಂದನೇ ಅವನು ಹೊರಡಿಸ್ತಾನೆ. ಅಷ್ಟೊತ್ತಿಗೆ ನಮ್ಗೆ ಏನು ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ, ಪೊಲೀಸರ ತನಿಖೆ ತುಂಬ ಕೆಳಮಟ್ಟದಲ್ಲಿದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಬಹುಶಃ ಅದೇ ನನಗಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿ ಇಬ್ಬರಿಗೂ ಈಕ್ವಲ್ ವೆಯ್ಟೇಜ್ ಕೊಟ್ಟಿದ್ದರೆ ಬಹುಶಃ ಕತೆ ಇನ್ನಷ್ಟು ಎಂಗೇಜಿಂಗ್ ಆಗಿರ್ತಿತ್ತು. ಬಹುಶಃ ಕತೆಗೆ ಸಿಕ್ಕ ಸಮಯ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತದೆ. 2 ಗಂಟೆ ಕತೆ ಬಹುಶಃ ಮಾಡೋದಕ್ಕಿಂತ ಒಂದು ವೆಬ್ ಸಿರೀಸ್ ಮಾಡಿದ್ದಿದ್ರೆ, ವಿಶ್ವಾಸ್ ಭಾಗವತ್ ಪಾತ್ರಕ್ಕೆ ಇನ್ನಷ್ಟು ಬಲ ತುಂಬಿದ್ದಿದ್ರೆ ಕತೆ ಇನ್ನಷ್ಟು ಚೆನ್ನಾಗಿರ್ತಿತ್ತು, ಮನಸ್ಸಿಗೆ ಇಷ್ಟ ಆಗ್ತಿತ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಗಡ್ಬಿಡಿ ಆಗೋಯ್ತೇನೋ ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಒಟ್ಟಾರೆಯಾಗಿ ನೋಡೋದಾದರೆ ಚಿತ್ರ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿದೆ. ಆದರೆ ಅವರು ಮೊದಲಿಗೊಂದು ಲೈನ್ ಹೇಳಿದ್ರಲ್ಲ, ನಾವು ಸತ್ಯದ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥ ಒಂದು ಅದು ಅಷ್ಟು ಪರಿಣಾಮಕಾರಿಯಾಗಿ ನಮಗೆ ಅರ್ಥ ಆಗತ್ತೆ ಅಂತ ಅನಿಸೋದಿಲ್ಲ ಚಿತ್ರದ ಎಂಡಿಂಗ್ ಬಂದು ಮುಟ್ಟುವಾಗ. ಬಹುಶಃ ಅದೇ ಈ ಚಿತ್ರದ ಅತಿ ದೊಡ್ಡ ದೌರ್ಬಲ್ಯ ಅಂತ ನಂಗೆ ಅನ್ನಿಸ್ತದೆ. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದರೆ, ZEE5 ಪ್ಲ್ಯಾಟ್ಫಾರ್ಮ್ನಲ್ಲಿರುವಂತಹ ಭಾಗವತ್ ಚಾಪ್ಟರ್ 1 ಚೆನ್ನಾಗಿದೆ, ಒಂದು ಸಲ ನೋಡ್ಬೋದು ನಾವು. ಸೈನೈಡ್ ಮೋಹನ್ನ ಒಂದು ಕ್ರೈಮ್ಸ್ ಮೇಲೆ ಆಧಾರಿತವಾಗಿರುವಂಥ ದಹಾಡ್ ಅನ್ನುವಂಥ ಇನ್ನೊಂದು ಕಥೆ ಇತ್ತು. ಅದು ಮೋಸ್ಟ್ಲಿ 2 ವರ್ಷ ಹಿಂದೆ ಬಂದಿತ್ತು. ಸೋನಮ್ ಕಪೂರ್ ಅವ್ರು ನಟಿಸಿದ್ರು. ಅವರ ಆ್ಯಕ್ಟಿಂಗ್ ಅಷ್ಟು ಒಳ್ಳೆ ಇಲ್ಲಾಗಿದ್ದರೂ ಕೂಡ ಆ ವೆಬ್ ಸಿರೀಸ್ ತುಂಬ ಚೆನ್ನಾಗಿದೆ. ಬಹುಶಃ ಅದೇ ಇದರ ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ, ಇದು ಒಂದು 2 ಗಂಟೆಯ ಚಿತ್ರ ಮಾಡೋದಕ್ಕಿಂತ ಒಂದು ವೆಬ್ ಸಿರೀಸ್ ಮಾಡಿದ್ದಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿರ್ತಿತ್ತೇನೋ ಅಂತ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಚಿತ್ರವನ್ನು ನೋಡ್ಬೋದು, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಥ್ಯಾಂಕ್ ಯು.